ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭ. ಕಲಬುರಗಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷೆ ಸುವರ್ಣ ಹನುಮಂತರಾಯ ಮಾಲಾಜಿ ಉದ್ಘಾಟನೆ. ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಾಗಾರ. ಗುಲ್ಬರ್ಗಾ ವಿಶ್ವವಿದ್ಯಾಲಯದ NSS ಸಂಯೋಜಕ ಡಾಕ್ಟರ್ ರಮೇಶ್ ಲಂಡನ್ಕರ್ ಉದ್ಘಾಟನೆ. 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ನಡೆದ ಬೈಕ್ ರ್ಯಾಲಿ. ಕಲಬುರಗಿಯ ಜಗತ್ ವೃತ್ತದಿಂದ ಡಿಸಿಪಿ ಕಿಶೋರ್ ಬಾಬು ಅವರಿಂದ ರ್ಯಾಲಿಗೆ ಚಾಲನೆ. ಕಲಬುರಗಿಯ ಜಗತ್ ವೃತ್ತದಿಂದ ಖರ್ಗೆ ಪೆಟ್ರೋಲ್ ಪಂಪ್ ವರೆಗೆ ಸಕ್ಷಮ್ ಸೈಕ್ಲೋಥಾನ್. ಇಂಡಿಯನ್ ಆಯಿಲ್ ಮಾರ್ಕೆಟಿಂಗ್ ವಿಭಾಗದ ವತಿಯಿಂದ ನಡೆದ ಸೈಕಲ್ ಯಾತ್ರೆ. ಅಯೋಧ್ಯೆಯ ರಾಮ ಮಂದಿರದ ನಿರ್ಮಾಣದ ನಿಮಿತ್ತ ಜರುಗಿದ ಜಿಲ್ಲಾ ಕವಿಗೋಷ್ಠಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಲಬುರಗಿಯ ವತಿಯಿಂದ ರಂಗಾಯಣದಲ್ಲಿ ಆಯೋಜನೆ. ಮೊಘಲ್ ಫಂಕ್ಷನ್ ಹಾಲ್ನಲ್ಲಿ AIMIM ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮ. AIMIM ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಲೋಕಸಭಾ ಸದಸ್ಯ ಅಸಾದುದ್ದೀನ್ ಓವೈಸಿ ಭಾಷಣ. ರೈತ ಕಾರ್ಮಿಕ ವಿರೋಧಿ ಕೃಷಿ ಸಂಬಂಧಿ ಕಾಯ್ದೆಗಳು ಹಿಂಪಡೆಯುವಂತೆ ಆಗ್ರಹ. ಕಾರ್ಮಿಕ ಸಂಹಿತೆಗಳ ವಿರುದ್ಧ ಪ್ರಚಾರ ಜಾಥಾ ಎಂದು ಶರಣಬಸಪ್ಪ ಮಮ್ಮಶೆಟ್ಟಿ ಹೇಳಿಕೆ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಇಂದು ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಸುವರ್ಣ ಹನುಮಂತರಾಯ ಮಾಲಾಜಿ ಅವರು ಚಾಲನೆ ನೀಡಿದರು. ಕರ್ನಾಟಕ ಸರ್ಕಾರ, ಕಲಬುರಗಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಲಬುರಗಿಯ ವತಿಯಿಂದ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಲಸಿಕಾ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ದಿನಾಂಕ 31ನೇ ಜನವರಿ 2021 ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಜಗತ್ನ ಡಾಕ್ಟರ್ ಮಲ್ಲಾರಾವ್ ಮಲ್ಲೆ ಸೇಂಟ್ ಜಾನ್ ಆಸ್ಪತ್ರೆಯ ಹತ್ತಿರವಿರುವ ಮಾತೋಶ್ರೀ ರಮಾಬಾಯಿ ಅಂಬೇಡ್ಕರ್ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಜರುಗಿತು. ಇಂದು 2021 ವರ್ಷದ ಮೊದಲನೇ ಸುತ್ತಿನ ಪೋಲಿಯೋ ಲಸಿಕೆ ಕಾರ್ಯಕ್ರಮದಲ್ಲಿ ನಾವು ಇದ್ದೀವಿ. ನಾವು ಇಲ್ಲಿವರೆಗೆ ವಿಶ್ವದಲ್ಲೇ ಇಡೀ ದೊಡ್ಡ ಲಸಿಕೆ ಕಾರ್ಯಕ್ರಮ ನಮ್ಮ ಭಾರತ ದೇಶದ ಪೋಲಿಯೋ ಲಸಿಕೆ ಕಾರ್ಯಕ್ರಮವಾಗಿದೆ. ಸರ್ಕಾರದಿಂದ ಸರಬರಾಜು ಆಗಿರುವ ಈ ಲಸಿಕೆ ನಮ್ಮದು ಏನಿದೆ, ಪೋಲಿಯೋ ಹನಿಗಳು ಏನಿದೆ, ಅತ್ಯುತ್ತಮ ಗುಣಮಟ್ಟವಾದವು ಮತ್ತು ಅತ್ಯಂತ ಸುರಕ್ಷವಾದವು. ಇದರ ಬಗ್ಗೆ ಯಾರು ಏನೇ ರೀತಿಯ ತಪ್ಪು ಮಾಹಿತಿಗಳು ನೀಡಿದರೂ ಕೂಡ ಯಾರು ನಂಬದೆ, ದಯವಿಟ್ಟು ಪ್ರತಿಯೊಂದು ಮಗುಗೆ 5 ವರ್ಷದ ಒಳಗಡಿನ ಪ್ರತಿಯೊಂದು ಮಗುಗೆ ಕೂಡ ಈ ಪೋಲಿಯೋದ 2 ಹನಿಗಳನ್ನು ಹಾಕೋದ್ರ ಮೂಲಕ ಪೋಲಿಯೋದಿಂದ ಅವರನ್ನು ರಕ್ಷಣೆ ಮಾಡಬೇಕು. ನಾನು ನನ್ನ 2 ಮಕ್ಕಳಿಗೂ ಪ್ರತಿ ಸುತ್ತಿನಲ್ಲಿ ಕೂಡ ಸರ್ಕಾರದಿಂದ ಏನು ಸರಬರಾಜು ಆಗಿದೆ ಅದೇ ಲಸಿಕೆಗಳನ್ನು ನಾನು ಹಾಕಿಸಿದ್ದೇನೆ. ಇವತ್ತು ಕೂಡ ನನ್ನ ಮಗುಗೆ ಇದೇ ಲಸಿಕೆಯನ್ನು ನಾನು ಹಾಕಿಸ್ತೀನಿ. ತುಂಬ ಸುರಕ್ಷಿತವಾದದ್ದು. ಇದರಿಂದ ಮಕ್ಕಳಿಗೆ ಯಾವುದೇ ರೀತಿಯ ತೊಂದರೆಗಳು ಆಗುವುದಿಲ್ಲ. ಅದರಿಂದ ಮಕ್ಕಳನ್ನು ಹಾಗೂ ನಮ್ಮ ದೇಶವನ್ನು ನಾವು ಪೋಲಿಯೋ ಮುಕ್ತರಾಗಿ ಮಾಡಲಿಕ್ಕೆ ನಮಗೆ ಸಾಧ್ಯವಾಗ್ತದೆ. ಈ ಲಸಿಕೆ ಕಾರ್ಯಕ್ರಮದಲ್ಲಿ ತುಂಬ ಅಚ್ಚುಕಟ್ಟಾಗಿ ನಮ್ಮ ಜಿಲ್ಲೆಯ ಆರೋಗ್ಯ ಹಾಗೂ ಕುಟುಂಬ ಕಲ್ಯಾಣ ಇಲಾಖೆಯವರು ಎಲ್ಲ ಕಾರ್ಯಕ್ರಮಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಎಷ್ಟು ಸೆಂಟರ್ಸಲ್ಲೂ ಕೂಡ ಮಾಡಿದ್ದಾರೆ. ಇವತ್ತು ಪ್ರತಿಯೊಬ್ಬರು ಕೂಡ ನಿಮ್ಮ ಮಕ್ಕಳನ್ನು ಹತ್ತಿರದ ಪೋಲಿಯೋ ಕೇಂದ್ರಕ್ಕೆ ನೀವು ಕರ್ಕೊಂಡು ಹೋಗಿ ಅಲ್ಲಿ ಲಸಿಕೆ ಕೇಂದ್ರದಲ್ಲಿ ಅವರಿಗೆ ಲಸಿಕೆ ಹಾಕಿಸಬೇಕು. ಇಲ್ಲ ಯಾರಾದರೂ ಕೂಡ ಒಂದು ರೀತಿ ಯಾವುದೇ ಪ್ರಾಬ್ಲಮಿಂದ ಅವ್ರು ಮಿಸ್ ಆಗಿದ್ರು ಕೂಡ ಮತ್ತೆ ನಾಳೆಯಿಂದ 3 ದಿನಗಳು ಅವರು ಮನೆಗೆ ಭೇಟಿ ನೀಡಿ ಎಲ್ಲ ಮಕ್ಕಳಿಗೆ ಕೂಡ ಅದು ಹಾಕ್ತಾರೆ. ದಯವಿಟ್ಟು ಎಲ್ಲ ಮಕ್ಕಳು ಕೂಡ ಈ ಲಸಿಕೆಯನ್ನು ಹಾಕಿ ನಮ್ಮ ದೇಶವನ್ನು ಸುರಕ್ಷಿತಗೊಳಿಸುವಲ್ಲಿ ನೀವೆಲ್ಲ ಕೂಡ ಭಾಗವಹಿಸ್ತೀರಿ ಅಂತ ನಂಬುತ್ತಾ 2 ಮಕ್ಕಳು ಮುಕ್ತಾಯಗೊಳಿಸ್ತೇನೆ. ಧನ್ಯವಾದಗಳು. ಜಿಲ್ಲಾಧಿಕಾರಿ ಮೇಡಮ್ ಅವರೇ, ಉಪಾಧ್ಯಕ್ಷ ಮೇಡಮ್ ಅವರೇ, ಸಾಹಿತ್ಯ ಅಧ್ಯಕ್ಷರೇ,
ಹಾಗೂ ವೇದಿಕೆ ಮೇಲಿದ್ದ ಎಲ್ಲ ಒಂದು ಗಣ್ಯ ವ್ಯಕ್ತಿಗಳೇ, ಈ ಸಮಾರಂಭಕ್ಕೆ ಬಂದಂತಹ ಎಲ್ಲ ಮಧ್ಯಮ ವರ್ಗದವರೇ, ಮಾಧ್ಯಮ ಮಿತ್ರರೇ ಹಾಗೂ ಕಾರ್ಯಕ್ರಮ ಅಧಿಕಾರಿಗಳೇ, ಇವತ್ತಿನ ದಿವಸ ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಅಂಗವಾಗಿ ನಾವು 31ನೇ ತಾರೀಕಿಂದ 3ನೇ ತಾರೀಕಿನವರೆಗೆ ನಾವು ಇದು ಕಾರ್ಯಕ್ರಮ ಹಮ್ಮಿಕೊಂಡಿರ್ತೇವೆ. 31ನೇ ತಾರೀಕು ಇವತ್ತಿನ ದಿವಸ ನಾವು ಮನೆ ಮನೆಗೆ ಭೇಟಿ ಮಾಡಿ, ಇವತ್ತಿನ ದಿವಸ ಬೂತ್ ಆಗಿ 3 ದಿವಸ, ನಾಳೆಯಿಂದ 3 ದಿವಸ ಮನೆ ಭೇಟಿ ಮಾಡಿ ನಾವು ಎಲ್ಲ ಮಕ್ಕಳಿಗೆ 5 ವರ್ಷ ಒಳಗಿನ ಮಕ್ಕಳಿಗೆ ನಾವು ಪೋಲಿಯೋ ಹಾಕ್ತೀವಿ. ಇದು ಮೊಟ್ಟ ಮೊದಲಿಗೆ ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಸ್ಟಾರ್ಟ್ ಆಗಿದ್ದು. ಇದರ ಉದ್ಘಾಟಕರಾಗಿ ಕಲಬುರಗಿ ಜಿಲ್ಲಾ ಪಂಚಾಯತ್ನ ಅಧ್ಯಕ್ಷರಾದ ಶ್ರೀಮತಿ ಸುವರ್ಣ ಹನುಮಂತರಾವ್ ಮಾಲಾಜಿ ಆಗಮಿಸಿದ್ದರು. ಮುಖ್ಯ ಅತಿಥಿಗಳಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳಾದ ವಿವಿ ಜ್ಯೋತ್ಸ್ನಾ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಉಪಾಧ್ಯಕ್ಷರಾದ ಶೋಭಾ ಸಿದ್ದು ಸಿರಸಗಿ, ಕಲಬುರಗಿ ಜಿಲ್ಲಾ ಪಂಚಾಯತ್ನ ಆರೋಗ್ಯ ಮತ್ತು ಶಿಕ್ಷಣ ಸ್ಥಾಯಿ ಸಮಿತಿಯ ಅಧ್ಯಕ್ಷರಾದ ಗೌತಮ್ ಪಾಟೀಲ್, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳು ಕಲಬುರಗಿ ವಿಭಾಗೀಯ ಜಂಟಿ ನಿರ್ದೇಶಕರಾದ ಡಾಕ್ಟರ್ ಶಿವಾನಂದ ಸುರಗಾಳಿ, ರಾಷ್ಟ್ರೀಯ ಪಲ್ಸ್ ಪೋಲಿಯೋ ಕಾರ್ಯಕ್ರಮದ ರಾಜ್ಯ ನೋಡಲ್ ಅಧಿಕಾರಿಗಳಾದ ಡಾಕ್ಟರ್ ಓಂ ಪ್ರಕಾಶ್ ಕೆ ಕಟ್ಟಿಮನಿ ಆಗಮಿಸಿದ್ದರು. ಅತಿಥಿಗಳಾಗಿ ಕಲಬುರಗಿ ಜಿಲ್ಲಾ ಸಾರ್ವಜನಿಕ ಆಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರಾದ ಡಾಕ್ಟರ್ ಎಎಸ್ ರುದ್ರವಾಡಿ, ವಿಶ್ವಸಂಸ್ಥೆ ಕಲಬುರಗಿಯ ಪೋಲಿಯೋ ಸರ್ವೇಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ಅನಿಲ್ ಕುಮಾರ್ ತಾಳಿಕೋಟಿ, ಭಾರತೀಯ ವೈದ್ಯಕೀಯ ಮಕ್ಕಳ ಸಂಘ ಕಲಬುರಗಿ ಅಧ್ಯಕ್ಷರಾದ ಡಾಕ್ಟರ್ ವಾಣಿಶ್ರೀ ಪಾಟೀಲ, ಕಲಬುರಗಿ ಜಿಲ್ಲಾ ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರವೀಂದ್ರ ಕುಮಾರ್ ನಾಗಲಿಕರ, ಕಲಬುರಗಿ ಜಿಲ್ಲಾ ಕ್ಷಯರೋಗ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ವಿವೇಕಾನಂದ ರೆಡ್ಡಿ, ಕಲಬುರಗಿ ಜಿಲ್ಲಾ ಸಮೀಕ್ಷಣಾ ಅಧಿಕಾರಿಗಳಾದ ಡಾಕ್ಟರ್ ಶಿವಕುಮಾರ್ ದೇಶಮುಖ, ಕಲಬುರಗಿ ಜಿಲ್ಲಾ ಕುಷ್ಠರೋಗ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ರಾಜ್ಕುಮಾರ್ ಎ ಕುಲಕರ್ಣಿ, ಕಲಬುರಗಿ ಜಿಲ್ಲಾ ಕಾಲರಾ ನಿಯಂತ್ರಣ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಗಣಜಲಖೇಡ ಹಾಗೂ ಕಲಬುರಗಿ ತಾಲೂಕಾ ಆರೋಗ್ಯ ಅಧಿಕಾರಿಗಳಾದ ಡಾಕ್ಟರ್ ಶರಣಬಸಪ್ಪ ಕ್ಯಾತನಾಳ ಆಗಮಿಸಿದ್ದರು. ಅಧ್ಯಕ್ಷತೆಯನ್ನು ಕಲಬುರಗಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳಾದ ಡಾಕ್ಟರ್ ರಾಜಶೇಖರ್ ಮಾಲಿ ವಹಿಸಿದ್ದರು. ಈ ಕಾರ್ಯಕ್ರಮದಲ್ಲಿ ಕಲಬುರಗಿ ಜಿಲ್ಲಾ ಆರ್ಸಿಎಚ್ ಅಧಿಕಾರಿಗಳಾದ ಡಾಕ್ಟರ್ ಪ್ರಭುಲಿಂಗ ಕೆ ಮಾನ್ಕರ್ ಸೇರಿದಂತೆ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಕಲಬುರಗಿ ಮಹಾನಗರ ಪಾಲಿಕೆ ವತಿಯಿಂದ ಇಂದು ಆಯೋಜಿಸಲಾಗಿದ್ದ ಸ್ವಚ್ಛತಾ ಅಭಿಯಾನ ಕಾರ್ಯಾಗಾರಕ್ಕೆ ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ ಎನ್ಎಸ್ಎಸ್ ಸಂಯೋಜಕರಾದ ಡಾಕ್ಟರ್ ರಮೇಶ್ ಲಂಡನ್ಕರ್ ಅವರು ಚಾಲನೆ ನೀಡಿದರು. ಕಲಬುರಗಿ ಮಹಾನಗರ ಪಾಲಿಕೆಯ ವತಿಯಿಂದ ಸ್ವಚ್ಛತಾ ಅಭಿಯಾನ ಕಾರ್ಯಾಗಾರವು ದಿನಾಂಕ 31 ಜನವರಿ 2021 ಬೆಳಗ್ಗೆ 11 ಗಂಟೆಗೆ ಕಲಬುರಗಿ ಮಹಾನಗರ ಪಾಲಿಕೆಯ ಸಭಾಂಗಣದಲ್ಲಿ ಜರುಗಿತು. ಧನ್ಯವಾದ ಕೊಡ್ತೀನಿ. ಯಾಕಂದರೆ ಅರೌಂಡ್ 600 students will be participating in this ಸ್ವಚ್ಛ ಕಲಬುರ್ಗಿ ಮಿಷನ್. ಸೊ ಆ 600 ಸ್ಟೂಡೆಂಟ್ಸ್ಗೆ ಎಲ್ಲ ಮನೆಗೆ ಏರಿಯಾಗೆ ಹೋಗಿ ಕಸ ಹೆಂಗೆ ಸೆಗ್ರಿಗೇಟ್ ಮಾಡಬೇಕು, ಪ್ಲಾಸ್ಟಿಕ್ ಯೂಸ್ ಮಾಡಬಾರ್ದು, ಓಪನ್ ಡೆಫಿಕೇಶನ್ ಯೂಸ್ ಮಾಡಬಾರ್ದು, ಮತ್ತು ಸ್ವಚ್ಛ ಕಲಬುರ್ಗಿ ಈ ನಮ್ಮದು ಕನಸು ಹೆಂಗೆ ನಾವು ಅಚೀವ್ ಮಾಡಿ ಅದರ ಬಗ್ಗೆ ನಾವು ಎಲ್ಲ ಪಬ್ಲಿಕ್ಗೆ ಅವೇರ್ನೆಸ್ ಕೊಡ್ತೀವಿ. ಥ್ರೂ ಅರೌಂಡ್ 12 ಪ್ರೋಗ್ರಾಮ್ ಆಫೀಸರ್ಸ್ 600 ಸ್ಟೂಡೆಂಟ್ಸ್ ವಿಲ್ ಬಿ ಗಿವಿಂಗ್ ದಿಸ್ ಅವೇರ್ನೆಸ್ ಪ್ರೋಗ್ರಾಮ್. ಅದರ ಜೊತೆ ನಮ್ಮದೇ ಸ್ಯಾನಿಟರಿ ಇಂಟರ್ನ್ ಸ್ಟೂಡೆಂಟ್ಸ್ ಯಾರಿದ್ದಾರೆ ಅವರು ಕೂಡ ನಮ್ಮದೇ ಸ್ಟಾಫ್ ಜೊತೆ ಏರಿಯಾಗೆ ಹೋಗಿ ಮೈಕ್ರೋಪ್ಲಾನ್ ಇಂಪ್ಲಿಮೆಂಟೇಷನ್ ಮತ್ತು ಸ್ಯಾನಿಟೇಷನ್ ಬಗ್ಗೆ ಮತ್ತು ವೆಟ್ ವೇಸ್ಟ್ ರ್ಯಾಪಿಡ್ ಸೆಗ್ರಿಗೇಷನ್ ಬಗ್ಗೆ ಅವೇರ್ನೆಸ್ ಕೊಡೋಕ್ಕೆ ನಾವು ಅವರಿಗೆ ಇಲ್ಲಿ ಅವರಿಗೆ ಬಂದಿದ್ದರು. ಸೊ ಐ ಥ್ಯಾಂಕ್ ಎವ್ರಿಬಡಿ ಫಾರ್ ದಿಸ್ ಇನಿಷಿಯೇಟಿವ್. ಆ್ಯಂಡ್ ನಾವು ಎಲ್ಲರಿಗೆ ರಿಕ್ವೆಸ್ಟ್ ಕೊಡ್ತೀನಿ कि ನೀವು ಈ ಡ್ರೀಮ್ದಲ್ಲಿ, ಈ ಕನಸುದಲ್ಲಿ, ಸ್ವಚ್ಛ ಕಲಬುರ್ಗಿ ಕನಸುದಲ್ಲಿ ನಮಗೆ ಕೋಆಪರೇಟ್ ಮಾಡಿರಿ. ಆ್ಯಂಡ್ ಐ believe that with your cooperation and with the public participation, the dream of Swachh Kalburgi will be success one day. The basic concept nowadays is not in my backyard and out of sight and out of mind. So once the waste is out of the sight, we don't know what will happen to that waste, whether it is getting treated or not. What will be the end fate of the waste, we don't know. It's just out of sight and out of mind. And another concept is not in my backyard. अगर मेरे घर में नहीं तो बाहर कुछ भी हो, मुझे इसकी कोई परवाह नहीं. This is the two major syndromes which is being practiced in solid waste management. So in order to know what is solid waste management, first we know what is the solid waste and the details of which my colleague will be explaining you, and why the solid waste management is essential. For an example, we have one is institutional improvement. ಹಿಂದಿ ಕನ್ನಡ. ಸೊ ಓಕೆ, ಒಂದು ನಮ್ಮದು ಇನ್ಸ್ಟಿಟ್ಯೂಷನಲ್ ಮ್ಯಾನೇಜ್ಮೆಂಟ್ ಇದೆ, ಇನ್ನೊಂದು ನಮ್ಮದು ಬಿಹೇವಿಯರ್ ಚೇಂಜ್ ಇದೆ. ನಾವು ಜನರ ಹತ್ರ 3 ಬ್ಯಾರಿಯರ್ಸ್ ಇದೆ. ಏನಾದರೂ ಒಂದು ಬಿಹೇವಿಯರ್ ಶಿಫ್ಟ್ ಮಾಡಬೇಕಂದ್ರೆ 3 ಬ್ಯಾರಿಯರ್ಸ್. ಆ ಯಾವ್ಯಾವ 3 ಬ್ಯಾರಿಯರ್ಸ್ ಅಂದರೆ, ಒಂದು ನಾಲೆಡ್ಜ್ ಬ್ಯಾರಿಯರ್, ಅವ್ರಿಗೆ ಗೊತ್ತೇ ಇಲ್ಲ ಅವ್ರು ಏನು ಮಾಡಬೇಕು ಅಂತ. ಇನ್ನೊಂದು ಏನಿದೆ
ಪ್ರಾಕ್ಟೀಸ್ ಬ್ಯಾರಿಯರ್. ನಾವು ಈಗ ಬರ್ಡನ್ ಅನ್ಸುತ್ತೆ, ಸಾಲಿಡ್ ವೇಸ್ಟ್ ಸೆಗ್ರಿಗೇಟ್ ಮಾಡಬೇಕು, ನಾವು ಕ್ಲೀನ್ ಮಾಡಬೇಕು ಅಂತಂದ್ರೆ ಬರ್ಡನ್ ಆಗುತ್ತೆ. ಈ ಎರಡು ಬ್ಯಾರಿಯರ್ ಜೊತೆ ಇನ್ನೊಂದು ಬ್ಯಾರಿಯರ್ ಆಟಿಟ್ಯೂಡ್ನಲ್ ಬ್ಯಾರಿಯರ್, ಅಂದ್ರೆ ಇದು ನನ್ನ ಜವಾಬ್ದಾರಿ ಇಲ್ಲ. ಸೊ ಈ ನಮ್ದು 3 ಬ್ಯಾರಿಯರ್ನ ನಾವು ಶಿಫ್ಟ್ ಮಾಡಿ ನಮಗೆ ಮೊದಲು ಗೊತ್ತಾಗಬೇಕು, ಆನಂತರ ಇದು ನನ್ನ ಜವಾಬ್ದಾರಿ ಅಂತ ನಾವು ಗೊತ್ತಾಗಬೇಕು. ಮೈ ವೇಸ್ಟ್ ಇಸ್ ಮೈ ರೆಸ್ಪಾನ್ಸಿಬಿಲಿಟಿ ಅಂತ ಗೊತ್ತಾಗಬೇಕು. ನಂತರ ನಾವು ಬರ್ಡನ್ ಅನ್ಸ್ಬಾರ್ದು. ಇದಕ್ಕೆ ಸಾಲಿಡ್ ವೇಸ್ಟ್ನ ಮ್ಯಾನೇಜ್ ಮಾಡೋದು ಬರ್ಡನ್ ಅನ್ಸ್ಬಾರ್ದು. ಸಾಲಿಡ್ ವೇಸ್ಟ್ ಸರ್ ಹೇಳ್ದಂಗೆ ಇದು ತುಂಬಾ ಚಾಲೆಂಜಸ್ ಇದೆ. ಚಾಲೆಂಜಸ್ ಏನಕ್ಕೆ ಬಂತು ಅಂತಂದ್ರೆ ಪ್ರೈಮರಿ ಲೆವೆಲ್ ಅಲ್ಲಿ ಸೆಗ್ರಿಗೇಷನ್ ಆಗಿಲ್ಲ. ಈ ಸೆಗ್ರಿಗೇಷನ್ ಆಗ್ಬೇಕು. ಇಟ್ ಈಸ್ ದಿ ನಮ್ಮ ಸಾಲಿಡ್ ವೇಸ್ಟ್ ರೂಲ್ಸ್ ಅಲ್ಲೂ ಇದೇ ಹೇಳ್ತಾರೆ, ದಿಸ್ ಇಸ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ದಿ ಸಿಟಿಸನ್ ಟು ಸೆಗ್ರಿಗೇಟ್ ದ ವೇಸ್ಟ್ ಇಂಟು ಡ್ರೈ, ವೆಟ್, ಡೊಮೆಸ್ಟಿಕ್ ಹಜಾರ್ಡಸ್ ವೇಸ್ಟ್ ಅಂಡ್ ಸ್ಯಾನಿಟರಿ ವೇಸ್ಟ್. ಇದೆಲ್ಲ ಚೇಂಜಸ್ ಮಾಡಬೇಕು, ಎಲ್ಲರಿಗೂ ಅವೇರ್ನೆಸ್ ಕೊಡಬೇಕು ಅಂತಂದ್ರೆ ನಮಗೆ ಇನ್ಫಾರ್ಮೇಶನ್, ಎಜುಕೇಶನ್ ಅಂಡ್ ಕಮ್ಯುನಿಕೇಶನ್ ಆಗಬೇಕು. ಇನ್ಫಾರ್ಮೇಶನ್ ಅಂಡ್ ಎಜುಕೇಶನ್ ಏನ್ ಮಾಡ್ತಾರೆ, ಇನ್ಸ್ಪೈರ್ ಮಾಡುತ್ತೆ. ಇದೆಲ್ಲ ನಾವು ಜಸ್ಟ್ ಗೌರ್ಮೆಂಟ್ ಲೆವೆಲ್ ಅಲ್ಲಿ ಮಾಡೋಕ್ಕೆ ಸಾಧ್ಯ ಆಗುದಿಲ್ಲ. ಅದರ್ ಸ್ಟೇಕ್ ಹೋಲ್ಡರ್ಸ್, ಲೈಕ್ ಫಾರ್ ಎಕ್ಸಾಂಪಲ್ NGOs ಇದ್ದಾರೆ, ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ಸ್, ಕಲ್ಚರಲ್ ಇನ್ಸ್ಟಿಟ್ಯೂಷನ್, ರಿಲಿಜಿಯಸ್ ಇನ್ಸ್ಟಿಟ್ಯೂಷನ್ಸ್ ಅಂಡ್ ದ ಸಿಟಿಸನ್ಸ್, ಇವರೆಲ್ಲ ಸೇರಿಸಿನೇ ನಾವು ಏನಾದ್ರೂ ಒಂದು ಬಿಹೇವಿಯರ್ ಚೇಂಜ್ ಮಾಡಕ್ಕೆ ಸಾಧ್ಯ. ಈ ಕಾರ್ಯಾಗಾರದ ಅಧ್ಯಕ್ಷತೆಯನ್ನು ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಸ್ನೇಹಲ್ ಲೋಖಂಡೆ ಸುಧಾಕರ್ ವಹಿಸಿದ್ದರು. ಉದ್ಘಾಟನೆ ನೆರವೇರಿಸಿ ಉಪನ್ಯಾಸ ನೀಡಲು ಗುಲ್ಬರ್ಗಾ ವಿಶ್ವವಿದ್ಯಾಲಯ ಕಲಬುರಗಿಯ NSS ಸಂಯೋಜಕರು ಹಾಗೂ ಜೈವಿಕ ತಂತ್ರಜ್ಞಾನ ವಿಭಾಗದ ಪ್ರಾಧ್ಯಾಪಕರಾದ ಡಾಕ್ಟರ್ ರಮೇಶ್ ಎಲ್ ಲಂಡನ್ಕರ್ ಆಗಮಿಸಿದ್ದರು. ಈ ಕಾರ್ಯಾಗಾರದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸದ ಅಂಗವಾಗಿ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಹಮ್ಮಿಕೊಳ್ಳಲಾಗಿದ್ದ ಬೈಕ್ ರ್ಯಾಲಿಗೆ ಡಿಸಿಪಿ ಕಿಶೋರ್ ಬಾಬು ಅವರು ಹಸಿರು ನಿಶಾನೆ ತೋರಿಸಿದರು. ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆಯ ಉಪ ಸಾರಿಗೆ ಆಯುಕ್ತರು ಹಾಗೂ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಯವರ ಕಚೇರಿ ಕಲಬುರಗಿಯ ವತಿಯಿಂದ 32ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸವನ್ನು ದಿನಾಂಕ 18ನೇ ಜನವರಿ 2021 ರಿಂದ 17ನೇ ಫೆಬ್ರವರಿ 2021 ವಿದ್ಯುತ್ ಚಾಲಿತ ವಾಹನ ಬಳಸಿ ಪರಿಸರ ಉಳಿಸಿ, ರಸ್ತೆಯಲ್ಲಿ ಚೆಲ್ಲಾಟ ಸಾವಿನೊಡನೆ ಸರಸಾಟ ಎಂಬ ಘೋಷವಾಕ್ಯಗಳೊಂದಿಗೆ ಆಚರಿಸಲಾಗುತ್ತಿದ್ದು, ಈ ಹಿನ್ನೆಲೆಯಲ್ಲಿ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಸರ್ದಾರ್ ವಲ್ಲಭಭಾಯ್ ಪಟೇಲ್ ವೃತ್ತದವರೆಗೆ ಬೈಕ್ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು. ಈ ಬೈಕ್ ರ್ಯಾಲಿಗೆ ಡಿಸಿಪಿ ಕಿಶೋರ್ ಬಾಬುರವರು ಹಸಿರು ಧ್ವಜ ತೋರಿಸುವ ಮೂಲಕ ಚಾಲನೆ ನೀಡಿದರು. ಈ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿಗಳಾಗಿ ಕಲಬುರಗಿಯ ಹಿರಿಯ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ಹಾಗೂ ಉಪ ಸಾರಿಗೆ ಆಯುಕ್ತರಾದ ಬಿ ನೂರ್ ಮೊಹಮ್ಮದ್ ಬಾಷಾ, ಹಿರಿಯ ಮೋಟಾರು ವಾಹನ ನಿರೀಕ್ಷಕರಾದ GS ಕೆರೂರಾ ಆಗಮಿಸಿದ್ದರು. ರಾಜಸ್ಥಾನಿ ಸೇವಾ ಸಂಘ ಹಾಗೂ ಇನ್ನರ್ ವೀಲ್ ಕ್ಲಬ್ ಆಫ್ ಕಲಬುರಗಿ ಸನ್ ಸಿಟಿ ಇವರ ಜಂಟಿ ಸಹಭಾಗಿತ್ವದಲ್ಲಿ ಈ ಬೈಕ್ ರ್ಯಾಲಿಯನ್ನ ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಸಾರಿಗೆ ಇಲಾಖೆಯ ಕಚೇರಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಇಂಡಿಯನ್ ಆಯಿಲ್ ಮಾರ್ಕೆಟಿಂಗ್ ವಿಭಾಗದ ವತಿಯಿಂದ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಖರ್ಗೆ ಪೆಟ್ರೋಲ್ ಪಂಪ್ ವರೆಗೆ ಸಕ್ಷಮ್ ಸೈಕ್ಲಾಥಾನ್ ಸೈಕಲ್ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಇಂಡಿಯನ್ ಆಯಿಲ್ ಮಾರ್ಕೆಟಿಂಗ್ ವಿಭಾಗದ ವತಿಯಿಂದ ಇಂದು ಕಲಬುರಗಿ ನಗರದ ಜಗತ್ ವೃತ್ತದಿಂದ ಖರ್ಗೆ ಪೆಟ್ರೋಲ್ ಪಂಪ್ ವರೆಗೆ ಸಕ್ಷಮ್ ಸೈಕ್ಲಾಥಾನ್ ಸೈಕಲ್ ಯಾತ್ರೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ನಗರ ಸ್ವಚ್ಛತೆಗೆ ಸೈಕಲ್ ಬಳಸಿ ಎಂಬ ಘೋಷವಾಕ್ಯದೊಂದಿಗೆ ಸಕ್ಷಮ್ ಸೈಕ್ಲಾಥಾನ್ 2021 ಅಂಗವಾಗಿ ಇಂದು ನಡೆದ ಸೈಕಲ್ ಜಾಥಾದಲ್ಲಿ ಕಲಬುರಗಿ ಮಹಾನಗರ ಪಾಲಿಕೆಯ ಆಯುಕ್ತರಾದ ಸ್ನೇಹಲ್ ಸುಧಾಕರ್ ಲೋಖಂಡೆ, NEKRTCಯ MD ಎಂ ಕೂರ್ಮರಾವ್, ಡಿಸಿಪಿ ಕಿಶೋರ್ ಬಾಬು, ಇಂಡಿಯನ್ ಆಯಿಲ್ ನ
ಸೀನಿಯರ್ ಡಿಪೋ ಮ್ಯಾನೇಜರ್ ಆರ್ ನಿತಿನ್ ಗರ್ಲಿ ಸೇರಿದಂತೆ ಇತರರು ಪಾಲ್ಗೊಂಡಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಲಬುರಗಿಯ ವತಿಯಿಂದ ಇಂದು ರಂಗಾಯಣ ಕಲಬುರಗಿಯಲ್ಲಿ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ನಿಮಿತ್ತ ಜಿಲ್ಲಾ ಕವಿಗೋಷ್ಠಿಯನ್ನು ಆಯೋಜಿಸಲಾಗಿತ್ತು. ಅಖಿಲ ಭಾರತೀಯ ಸಾಹಿತ್ಯ ಪರಿಷತ್ ಕಲಬುರಗಿಯ ವತಿಯಿಂದ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಹೃದಯದಲ್ಲಿ ರಾಮಚಂದಿರ ಎಂಬ ವಿಷಯದ ಕುರಿತು ಜಿಲ್ಲಾ ಕವಿಗೋಷ್ಠಿಯು ರವಿವಾರ ದಿನಾಂಕ 31 ಜನವರಿ 2021 ಬೆಳಿಗ್ಗೆ 10 ಗಂಟೆಗೆ ಕಲಬುರಗಿ ನಗರದ ರಿಂಗ್ ರಸ್ತೆಯ ಹೊಸ ಆರ್ಟಿಒ ಕಚೇರಿಯ ಎದುರುಗಡೆ ಇರುವ ರಂಗಾಯಣ ಕಲಬುರಗಿಯಲ್ಲಿ ಜರುಗಿತು. ಡಾಕ್ಟರ್ ರೋಹಿಣಾಕ್ಷ, ಸಹಾಯಕ ಪ್ರಾಧ್ಯಾಪಕ, ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾನಿಲಯ. ಇವತ್ತು ನಡೀತಾ ಇರುವಂಥ ಕವಿಗೋಷ್ಠಿ ರಾಮನ ಕುರಿತಾಗಿರುವಂತಹದ್ದು. ಈ ದೇಶದಲ್ಲಿ ರಾಮಾಯಣ ಅನ್ನೋದನ್ನು ಯಾವ ರೂಪದಲ್ಲಿ ಜನ ಈಗಾಗಲೇ ಬೇರೆ ಬೇರೆ ಕವಿಗಳು ಬೇರೆ ಬೇರೆ ಕಾಲಘಟ್ಟದಲ್ಲಿ ಕಟ್ಟಿದ್ದಾರೆ, ರಾಮನ ವ್ಯಕ್ತಿತ್ವವನ್ನು ಕಟ್ಟಿದ್ದಾರೆ. ಇವತ್ತಿನ ಸಂದರ್ಭದ ಕವಿಗಳಿಗೆ ರಾಮನ ವ್ಯಕ್ತಿತ್ವ, ರಾಮನ ಚಿತ್ರಣ ಮತ್ತು ಹೊಸದಾಗಿ ಕಟ್ಟುವಂತಹ ಅವಕಾಶ ಇದೆ. ರಾಮ ಮಂದಿರದ ಜೊತೆಗೆ ಹೃದಯದಲ್ಲಿ ರಾಮನ ವ್ಯಕ್ತಿತ್ವವನ್ನು ಮತ್ತೆ ಕಾವ್ಯ ಸಂದರ್ಭದಲ್ಲಿ ಕಟ್ಟಿಕೊಳ್ಳುವಂಥ ಒಂದು ಅವಕಾಶ ಇದು ಅಂತ ಕವಿಗಳು ಭಾವಿಸಿಕೊಳ್ಳಬೇಕು. ರಾಜೇಶ್ ಎನ್ನಾಗುರೆ, ಸರ್ಕಾರಿ ಪ್ರೌಢಶಾಲೆ ಕಲಬುರಗಿ ಸಹ ಶಿಕ್ಷಕರು. ಇಲ್ಲಿ ಕವನ ವಾಚನ ಮಾಡಲು ಬಂದಿದ್ದೇನೆ. ಅಯೋಧ್ಯೆಯಲ್ಲಿ ರಾಮ ಮಂದಿರ, ಹೃದಯದಲ್ಲಿ ರಾಮಚಂದಿರ, ಸಕಲ ನೋವಿಗೂ ಒಂದೇ ಮದ್ದು, ಅದುವೇ ರಾಮನಾಮ ಸ್ಮರಣೆ. ಜೈ ಶ್ರೀರಾಮ. ಮನುಕುಲದ ಆದರ್ಶ ಪುರುಷ ಶ್ರೀರಾಮಚಂದ್ರ, ಪ್ರಜೆಗಳ ಪಾಲಿಗೆ ಆದೆನಿ ವಚನ ಪರಿಪಾಲಕ, ತಂದೆ ತಾಯಿಗಳಿಗಾದೆ ಆಜ್ಞೆ ಪರಿಪಾಲಕ. ಹೇ ಮರ್ಯಾದಾ ಪುರುಷೋತ್ತಮ, ನೀ ತಿಳಿಸಿದೆ ಸಕಲ ಜಗಕ್ಕೆ ಜೀವನಾದರ್ಶವ ಶ್ರೀರಾಮಚಂದ್ರ. ಜೀವನದ ಸಾರವನ್ನು ತಿಳಿಸಿದೆ ಶ್ರೀರಾಮಚಂದ್ರ. ಹೀಗೆ ಹುಟ್ಟಿದೆ ಚೈತ್ರ ಮಾಸದಿ ನವಮಿಯ ದಿನ ರಾಮನವಮಿಯಾಗಿ, ಸಕಲ ಕಪಿಸೇನೆಗೆ ಶ್ರೀರಾಮನೇ ಪ್ರೇರಕನಾಗಿ. ಭಾರತದ ಎಲ್ಲ ಭಾಷೆ, ಆಂಗ್ಲ ಭಾಷೆ ಎಲ್ಲದರಲ್ಲಿಯೂ ಸಾಹಿತ್ಯದ ಕೃಷಿ ಇದೆ. ವಿಶೇಷವಾಗಿ ಇವತ್ತಿನ ವಿಷಯ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಹೃದಯದಲ್ಲಿ ರಾಮಚಂದಿರ, ಈ ವಿಷಯದ ಒಂದು ಕವನದ ವಾಚನಗಳು ನಡೀತಾ ಇದೆ. ಈ ಸಂದರ್ಭದಲ್ಲಿ ಒಂದು ಸಾಹಿತ್ಯ ಇರುವಂತಹದ್ದು 2 ಪತ್ರಿಕೆಗಳು, ಒಂದು ಪಾಂಚಜನ್ಯ, ಇನ್ನೊಂದು ಆರ್ಗನೈಸರ್. ಪಾಂಚಜನ್ಯ ಹಿಂದಿಯಲ್ಲಿ, ಆರ್ಗನೈಸರ್ ಆಂಗ್ಲ ಭಾಷೆಯಲ್ಲಿ. ಅದರ ವಿಶೇಷಾಂಕಗಳು ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತೆ ಅವರು ಪ್ರಕಟ ಮಾಡಿದ್ದಾರೆ. ಹೀಗಾಗಿ ಆ ಪಾಂಚಜನ್ಯ ಮತ್ತು ಆರ್ಗನೈಸರ್ನ ವಿಶೇಷಾಂಕಗಳನ್ನು ಇವತ್ತಿನ ನಮ್ಮ ಸಾಹಿತ್ಯ ಪರಿಷತ್ತಿನ ವೇದಿಕೆಯ ಮೇಲೆ ಆ ವಿಶೇಷಾಂಕಗಳ ವಿಮೋಚನೆಯನ್ನು ವೇದಿಕೆ ಮೇಲೆ ಇರತಕ್ಕಂಥ ಹಿರಿಯರೆಲ್ಲರೂ ಅದನ್ನು ನಡೆಸಿಕೊಡ್ಬೇಕು ಅಂತೇಳಿ ಕೇಳ್ಕೊತೀನಿ. ರಾಮ ಮಂದಿರ ನಿರ್ಮಾಣದ ಸಮಯದಲ್ಲಿ ರಾಮದೇವರ ಬಗ್ಗೆ ನಾನು ಒಂದು ಗೋಷ್ಠಿಯನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಕಟ್ಟೋಣ ಮಂದಿರವ ಕಟ್ಟೋಣ, ರಾಮ ಮಂದಿರವ ಕಟ್ಟೋಣ, ಭವ್ಯ ರಾಮ ಮಂದಿರವ ಕಟ್ಟೋಣ. ಆದಿಪುರುಷನ ಶೌರ್ಯ ಸಹನೆಯ, ಯುಗ ಪುರುಷನ ದಿವ್ಯಗಾಥೆಯ, ಆದರ್ಶ ಪುರುಷನ ಭವ್ಯ ಕಥೆಯ, ಸರ್ವರು ಅರಿತು ಪಡೆಯುತ್ತ ಧನ್ಯತೆಯ, ಕಟ್ಟೋಣ ಮಂದಿರವ ಕಟ್ಟೋಣ, ಭವ್ಯ ರಾಮ ಮಂದಿರವ ಕಟ್ಟೋಣ. ಹನುಮನ ಹೃದಯದಿ ಆದಿದೇವನು, ತ್ರಿರತ್ನಗಳ ಮಮತೆಯ ಪುತ್ರನು, ದಶರಥ ರಾಜನ ಹೆಮ್ಮೆಯ ಸುತನು, ಜಾನಕಿ ವಲ್ಲಭ ಶ್ರೀರಾಮಚಂದ್ರ ದೇವರ ಮಂದಿರವ ಕಟ್ಟೋಣ, ಭವ್ಯ ರಾಮ ಮಂದಿರವ ಕಟ್ಟೋಣ. ಆದರ್ಶ ಸುತನು, ಆದರ್ಶ ರಾಜನು, ಆದರ್ಶ ಮಿತ್ರನು, ಆದರ್ಶ ಪುತ್ರನು, ಆದರ್ಶ ತಂದೆಯೂ ಹಾಗೂ ಆದರ್ಶ ಶತ್ರುವೂ ಆದಂತಹ ಶ್ರೀರಾಮಚಂದ್ರ ದೇವರ ಮಂದಿರವ ಕಟ್ಟೋಣ, ಭವ್ಯ ಮಂದಿರವ ಕಟ್ಟೋಣ. ನನ್ನ ಕವನದ ಶೀರ್ಷಿಕೆ ಅಯೋಧ್ಯೆಯಲ್ಲಿ ರಾಮ ಮಂದಿರ, ಹೃದಯದಲ್ಲಿ ರಾಮಚಂದಿರ. ರಾಮನ ದರ್ಶನದಿ ಜೀವನ ಪಾವನ, ರಾಮನ ದರ್ಶನದಿ ಜೀವನ ಪಾವನ. ರಾಮನು ಭಕ್ತರನ್ನು ಮನ್ನಿಸಿ ಕಾಪಾಡುವನು, ರಾಮನು ಭಕ್ತರನ್ನು ಮನ್ನಿಸಿ ಕಾಪಾಡುವನು. ಸರಳ ಸುಂದರ ಹಿರಿಯರ ಮಾರ್ಗದಲ್ಲಿ ಜೀವನ ನಡೆಸಿದವನು ರಾಮ, ಸರಳ ಸುಂದರ ಹಿರಿಯರ ಮಾರ್ಗದಲ್ಲಿ ಜೀವನ ನಡೆಸಿದವನು ರಾಮ. ರಾಮನೇ ವೈಭವದ ದೃಷ್ಟಿ, ಅವನೇ ಜೀವನದ ಚಂದ್ರ. ರಾಮನೇ ವೈಭವದ ದೃಷ್ಟಿ, ಅವನೇ ಜೀವನದ ಚಂದ್ರ. ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿಯ ಸಹ ಪ್ರಾಧ್ಯಾಪಕರಾದ ರೋಹಿಣಾಕ್ಷ ಶಿರ್ಲಾಲು ವಹಿಸಿದ್ದರು. ವೇದಿಕೆಯ ಮೇಲೆ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಲಬುರಗಿಯ ಯಾದಗಿರಿ ಕಲಬುರಗಿಯ ಜಿಲ್ಲಾ ಗೌರವ ಸಲಹೆಗಾರರಾದ ವೈದ್ಯ ಸಾಹಿತಿ ಡಾಕ್ಟರ್ ಎಸ್ ಗುಬ್ಬಿ ಹಾಗೂ ಸಂಗೀತ ವಿಶ್ವವಿದ್ಯಾಲಯ ಮೈಸೂರಿನ ವಿಶ್ರಾಂತ ಕುಲಪತಿಗಳು ಹಾಗೂ ಅಖಿಲ ಭಾರತ ಸಾಹಿತ್ಯ ಪರಿಷತ್ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಡಾಕ್ಟರ್ ರಾಜಾ ಹನುಮಣ್ಣ ನಾಯಕ ದೊರೆ ಉಪಸ್ಥಿತರಿದ್ದರು.
ರಾಮ ಮಂದಿರ ಅಭಿಯಾನ ಕರ್ನಾಟಕದ ಸಹ ಕಾರ್ಯದರ್ಶಿಗಳಾದ ಕೃಷ್ಣ ಜೋಶಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಕಲಬುರಗಿ ನಗರದ ಮೊಘಲ್ ಫಂಕ್ಷನ್ ಹಾಲ್ನಲ್ಲಿ ಎಐಎಂಐಎಂ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಹಾಗೂ ಲೋಕಸಭಾ ಸದಸ್ಯರಾದ ಅಸಾದುದ್ದೀನ್ ಓವೈಸಿ ಅವರು ಮಾತನಾಡಿದರು. ಕಲಬುರಗಿ ನಗರದ ರಿಂಗ್ ರಸ್ತೆಯಲ್ಲಿರುವ ಮೊಘಲ್ ಫಂಕ್ಷನ್ ಹಾಲ್ನಲ್ಲಿ ಎಐಎಂಐಎಂ ಪಕ್ಷದ ವತಿಯಿಂದ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಹಾಗೂ ಲೋಕಸಭಾ ಸದಸ್ಯರಾದ ಅಸಾದುದ್ದೀನ್ ಓವೈಸಿ ಅವರು ಮಾತನಾಡಿದರು. किसानों का मसला है, क्या करेगा किसान जब भैंस दूध नहीं देगी? क्या करेगा किसान जब गाय दूध नहीं देगी? आप खरीदो ना उन लोगों से, खरीदो उन लोगों से जब गाय और भैंस दूध नहीं देती, खरीदो आप. अब आप देखेंगे कि पूरे छोड़ देंगे गाय और भैंस को, वो किसानों के फसलों को जाकर खा लेंगे. इस तरह का कानून आप बनाते हैं. ಈ ಕಾರ್ಯಕ್ರಮದಲ್ಲಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಅಬ್ದುಲ್ ರಹೀಂ ಮಿರ್ಚಿ, ಮುಖಂಡರಾದ ಇಲಿಯಾಸ್ ಭಾಗವಾನ್, ಮಾಜಿದ್ ಪಾಯಿ, ಗುರುಶಾಂತ್ ಪಟೇದಾರ್, ಉಸ್ಮಾನ್ ಘನಿ ಸೇರಿದಂತೆ ಮತ್ತಿತರರು ಪಾಲ್ಗೊಂಡಿದ್ದರು. ರೈತ ಕಾರ್ಮಿಕ ವಿರೋಧಿ ಕೃಷಿ ಕಾನೂನುಗಳನ್ನು ಹಿಂಪಡೆಯುವಂತೆ ಆಗ್ರಹಿಸಿ ಪ್ರಚಾರ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಶರಣಬಸಪ್ಪ ಮಾಮಶೆಟ್ಟಿ ಅವರು ತಿಳಿಸಿದ್ದಾರೆ. ರೈತ ಕಾರ್ಮಿಕ ವಿರೋಧಿ ಕೃಷಿ ಸಂಬಂಧಿ ಕಾಯ್ದೆಗಳು, ಕಾರ್ಮಿಕ ಸಂಹಿತೆಗಳ ವಿರುದ್ಧ ಪ್ರಚಾರ ಜಾಥಾ ಹಮ್ಮಿಕೊಳ್ಳಲಾಗಿದೆ ಎಂದು ಶರಣಬಸಪ್ಪ ಮಾಮಶೆಟ್ಟಿ ಅವರು ತಿಳಿಸಿದ್ದಾರೆ. ಸಮಿತಿ, ಕರ್ನಾಟಕ ರಾಜ್ಯ ದೇವದಾಸಿ ಮಹಿಳೆಯರ ವಿಮೋಚನಾ ಸಂಘ, ಎಸ್ಎಫ್ಐ, ಡಿವೈಎಫ್ಐ, ಸಮುದಾಯ ಈ ಎಲ್ಲ ಸಂಘಟನೆಗಳು ಒಟ್ಟಾಗಿ ಇವತ್ತು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳ ವಿರುದ್ಧ ದೊಡ್ಡ ಆಂದೋಲನವನ್ನು ರಾಜ್ಯದಲ್ಲಿ ನಡೆಸ್ತಾ ಇದ್ದಾರೆ. ಬಹಳ ಮುಖ್ಯವಾಗಿ ಕೇಂದ್ರ ಸರ್ಕಾರ ತಂದಿರತಕ್ಕಂಥ ರೈತ ವಿರೋಧಿಯಾಗಿರ್ತಕ್ಕಂಥ ಕಾರ್ಪೊರೇಟ್ ಕಂಪನಿಗಳ ಪರವಾಗಿರುವಂಥ ಕಾಯ್ದೆಗಳನ್ನು ವಾಪಸ್ ತಗೊಳ್ಬೇಕು. ಹಾಗೆಯೇ ಅಗತ್ಯ ವಸ್ತುಗಳ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ತಗೊಳ್ಬೇಕು. ವಿದ್ಯುತ್ ತಿದ್ದುಪಡಿ ಕಾಯ್ದೆಯನ್ನು ವಾಪಸ್ ತಗೊಳ್ಬೇಕು. ಅದೇ ರೀತಿಯಲ್ಲಿ ಶ್ರೀಮಾನ್ ಯಡಿಯೂರಪ್ಪನವರು ಕರ್ನಾಟಕ ರಾಜ್ಯ ಸರ್ಕಾರ ಜಾರಿಗೆ ತರ್ತಾ ಇರತಕ್ಕಂಥ ಭೂ ಸುಧಾರಣೆ ತಿದ್ದುಪಡಿ ಕಾಯ್ದೆ 2020 ವಾಪಸ್ ತಗೊಳ್ಬೇಕು. ಹಾಗೆಯೇ APMC ತಿದ್ದುಪಡಿ ಕಾಯ್ದೆ 2020 ವಾಪಸ್ ತಗೊಳ್ಬೇಕು. ಅದು ಮಾತ್ರ ಅಲ್ಲ, ಇವತ್ತು ಜಾನುವಾರು ಹತ್ಯೆ ನಿಷೇಧ ತಿದ್ದುಪಡಿ ಕಾಯ್ದೆ ಏನಿದೆ ಅದನ್ನು ಕೂಡ, ಅದು ಸುಗ್ರೀವಾಜ್ಞೆ, ಅದನ್ನು ಕೂಡ ವಾಪಸ್ ತಗೊಳ್ಬೇಕು. ಯಾವುದೇ ಕಾರಣಕ್ಕೆ ಮುಂಬರ್ತಕ್ಕಂಥ ಅಧಿವೇಶನದಲ್ಲಿ ಅದನ್ನು ಶಾಸನ ಮಾಡಬಾರದು ಅಂತಕ್ಕಂಥ ರೀತಿಯಲ್ಲಿ ಈ ಒಟ್ಟು 7-8 ಕಾಯ್ದೆಗಳನ್ನು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ವಾಪಸ್ ತಗೊಳ್ಬೇಕು. ಅಂದರೆ ಈ ಕಾಯ್ದೆಗಳಿಂದ ಇವತ್ತು ಈ ದೇಶ ದೊಡ್ಡ ಮಸಣ ಆಗಿ ಪರಿವರ್ತನೆ ಆಗ್ತದೆ. ಎಲ್ಲರ ಉದ್ಯೋಗಗಳನ್ನು ಸರ್ವನಾಶ ಮಾಡುತ್ತೆ. ನಮ್ಮ ದೇಶವನ್ನು ಕಾರ್ಪೊರೇಟ್ ಕಂಪನಿಗಳ ಗುಲಾಮಿ ದೇಶವಾಗಿ ಬದಲಾವಣೆ ಮಾಡ್ತದೆ. ನಮ್ಮ ಸ್ವಾತಂತ್ರ್ಯ, ಸ್ವಾವಲಂಬನೆ ಮತ್ತು ಸಾರ್ವಭೌಮತೆಗೆ ಧಕ್ಕೆ ತರ್ತದೆ ಅನ್ನುವಂಥ ಹಿನ್ನೆಲೆಯಲ್ಲಿ ಇವುಗಳನ್ನು ವಾಪಸ್ ತಕ್ಕೊಳ್ಬೇಕು ಅಂತೇಳಿ ಇವತ್ತೇನು ಆಂದೋಲನ ನಡೀತಾ ಇದೆ, ಆ ಆಂದೋಲನವನ್ನು ಇನ್ನಷ್ಟು ಉಧೃತಗೊಳಿಸೋದಕ್ಕೆ, ವಿಸ್ತಾರಗೊಳಿಸೋದಕ್ಕೆ, ಜನಜಾಗೃತಿಯನ್ನು ಮೂಡಿಸಬೇಕು ಅಂತೇಳಿ ಈ ಸಂಘಟನೆಗಳು ರಾಜ್ಯದಲ್ಲಿ 7 ಪ್ರಾದೇಶಿಕ ಜಾಥಾಗಳನ್ನು ನಡೆಸ್ತಾ ಇದ್ದೀವಿ. ಅದರ ಒಂದು ಜಾಥಾ ಬಸವ ಕಲ್ಯಾಣದಿಂದ 28ನೇ ತಾರೀಕು ಆರಂಭ ಆಗಿ ಇವತ್ತು ಗುಲ್ಬರ್ಗಾಕ್ಕೆ ಬಂದಿದೆ. ಗುಲ್ಬರ್ಗ ಜಿಲ್ಲೆಯ ನಂತರ ಯಾದಗಿರಿ ಹಾಗೆಯೇ ರಾಯಚೂರು ಜಿಲ್ಲೆಯಲ್ಲಿ ನಾಳೆ 5ನೇ ತಾರೀಕು ಈ ಜಾಥಾದ ಮುಕ್ತಾಯ ಸಮಾರಂಭ ಇರ್ತದೆ. ಮುಖ್ಯವಾಗಿ ಜನರ ಪ್ರಶ್ನೆಗಳನ್ನು ಇವತ್ತು ಸರ್ಕಾರಗಳು ಪರಿಗಣಿಸಬೇಕು. ಎಲ್ಲ ಕಾರ್ಮಿಕರಿಗೆ ಕನಿಷ್ಠ ವೇತನ 21,000 ರೂಪಾಯಿ ನಿಗದಿ ಮಾಡಬೇಕು. ಕೃಷಿ ಕೂಲಿಕಾರರಿಗೆ 600 ರೂಪಾಯಿ ಕೂಲಿಯಂತೆ 200 ದಿನಗಳ ಕಾಲ ಉದ್ಯೋಗ ಖಾತ್ರಿಯಲ್ಲಿ ಕಲಾ ಉದ್ಯೋಗ ದೊರೆಯಬೇಕು. ಹಾಗೆಯೇ ದಲಿತರು, ಕೃಷಿ ಕೂಲಿಕಾರರು, ಬಡವರ ಕೈಗೆ ಸರ್ಕಾರಿ ಜಮೀನನ್ನು ಕೊಡಬೇಕು. ಯಾವುದೇ ಕಾರಣಕ್ಕೆ ಕಾರ್ಪೊರೇಟ್ ಕಂಪನಿಗಳಿಗೆ ಜಮೀನನ್ನು, ವ್ಯವಸಾಯವನ್ನು ಬರಬಾರೆ ಮಾಡಬಾರ್ದು ಅನ್ನುವಂಥ ಕೆಲವು ಪ್ರಮುಖವಾದಂಥ ಬೇಡಿಕೆಗಳನ್ನು ನಾವು ಇಟ್ಕೊಂಡು ಈ ಹೋರಾಟವನ್ನು ಮುನ್ನಡೆಸ್ತೇವೆ. ಈ ಸಂದರ್ಭದಲ್ಲಿ ಅವರೊಂದಿಗೆ ಕಾಮ್ರೇಡ್ ಯು ಬಸವರಾಜ್, ಮೇಘರಾಜ್ ಕಠಾರೆ, ಗೌರಮ್ಮ ಪಾಟೀಲ, ಕಾಂತು ಘೋಡೆ, ಪಾಂಡುರಂಗ ಮಾವಿನ್ಕರ್, MB ಸಜ್ಜನ್, ರೇವಣಸಿದ್ದಪ್ಪ ಕಲಬುರಗಿ, ಪ್ರಕಾಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಗಿರೀಶ್ ಕಿಡ್ನಿ ಫೌಂಡೇಶನ್ ಮತ್ತು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ತಾಹಿರ್ ಮೊಹಿಯುದ್ದೀನ್ ಬಿಲ್ಡಿಂಗ್, ಜಯನಗರ ಬಸ್ ಸ್ಟಾಪ್ ಎದುರುಗಡೆ, ಸ್ವಸ್ತಿಕ್ ನಗರ, ಸೇಡಂ ರಸ್ತೆ, ಕಲಬುರಗಿ.